ಶ್ರೀರಾಮ ಅಲ್ಲ, ದಶರಥ ರಾಮ ಅಲ್ಲ, ಕೌಶಲ್ಯ ರಾಮ ಅಲ್ಲ, ನಾಥುರಾಮ್ ಗೋಡ್ಸೆ ಇನ್ನೊಂದು ಹೆಸರು ಇದು ಮಾಡ್ತಕ್ಕಂಥ ಕೆಲಸ. ಅದರಿಂದ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮನ್ರೇಗಾ ಆದದ್ದು 20 ವರ್ಷಗಳ ಹಿಂದೆ 2005ನೇ ಇಸ್ವಿ. 2005ನೇ ಇಸ್ವಿನಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಗ್ರಾಮೀಣ ಪ್ರದೇಶದ ಜನರಿಗೆ ಕೆಲಸ ಕೊಡಬೇಕು, ವರ್ಷದಲ್ಲಿ ಕನಿಷ್ಠ 100 ದಿನಗಳು ಕೆಲಸ ಕೊಡಬೇಕು ಮತ್ತು ಅವ್ರು ಕೇಳದ ಕಡೆ ಕೊಡಬೇಕು ಅಂತೇಳಿ ಮಾಡಿದದ್ದು ಮನಮೋಹನ್ ಸಿಂಗ್ ರವರು. ಇದೊಂದೇ ಮಾಡಲಿಲ್ಲ, ಇದು ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ವರ್ಕ್ ಅಂತ ನಾವು ಇದನ್ನೇ ಕರಿತೀವಿ. ರೈಟ್ ಟು ವರ್ಕ್, ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಫುಡ್. ಮತ್ತೆ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥ ಡ್ವೆಲ್ಲರ್ಸ್ಗೆ, ಅರಣ್ಯವಾಸಿಗಳಿಗೆ, ಅವರಿಗೆ ಜಮೀನಿನ ಹಕ್ಕನ್ನು ಪಡ್ಕೊಳ್ತಕ್ಕಂಥ ಹಕ್ಕನ್ನು ಕೊಟ್ಟದ್ದು ಮನಮೋಹನ್ ಸಿಂಗ್ ರವರ ಸರ್ಕಾರ. ಇದನ್ನ ನೀವು ಯಾವತ್ತೂ ಕೂಡ ಮರೀಲಿಕ್ಕೆ ಮಾಡಬಾರ್ದು. ಇವತ್ತೇನ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರ ಹೆಸರಿತ್ತಲ್ಲ ನರೇಗಾಕ್ಕೆ, ಅದನ್ನ ಬದಲಾಯಿಸ್ಬಿಡ್ಬೇಕು ಅಂತೇಳಿ ವಿ.ಬಿ.ಜಿ. ರಾಮ್ಜಿ ಅಂತೇಳಿ ಹೊಸ ಕಾಯ್ದೆಯನ್ನ ಮಾಡಿದ್ದಾರೆ. ಮನ್ರೇಗಾ ಕಾಯ್ದೆಯನ್ನ ರಿಪೀಲ್ ಮಾಡಿ ಹೊಸ ಕಾಯ್ದೆಯನ್ನ ತಂದಿದ್ದಾರೆ. ಮಹಾತ್ಮ ಗಾಂಧೀಜಿಯವರನ್ನ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮನನ್ನ ಹೆಸರು ಬದಲಾವಣೆ ಮಾಡಿ ಇವರ RSS ನಾಥುರಾಮ್ ಗೋಡ್ಸೆ ಕೊಂದಾಕಿದ್ರು ಇವ್ರನ್ನ, ಮಹಾತ್ಮ ಗಾಂಧೀಜಿಯವರನ್ನ. ಈ 2ನೇ ಸಾರಿ ಕೊಲೆ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರನ್ನ ಹೆಸರನ್ನ ಬದಲಾವಣೆ ಮಾಡಿ ವಿ.ಬಿ.ಜಿ. ರಾಮ್ಜಿ ಕಾಯ್ದೆಯನ್ನು ಮಾಡಿದ್ದಾರೆ. ಅದರ ಪ್ರಕಾರ ಅವರು ಕೇಂದ್ರ ಸರ್ಕಾರದವರು ನೋಟಿಫೈ ಮಾಡ್ತಾರೆ. ಆ ನೋಟಿಫೈ ಮಾಡಿದ ಜಾಗದಲ್ಲಿ ಮಾತ್ರ ಕೆಲಸ ಸಿಗುತ್ತೆ, ಇಲ್ಲಿವರೆ ಕೆಲಸ ಸಿಕ್ಕಲ್ಲ. ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಿಗೂ ಕೂಡ ಹೊರೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಏನಪ್ಪಾ ಅದು ಅಂತಂದ್ರೆ, ರಾಜ್ಯ ಸರ್ಕಾರ 40% ಕೊಡಬೇಕು, ಕೇಂದ್ರ ಸರ್ಕಾರ 60% ಕೊಡಬೇಕು. ಇದು ಆರ್ಥಿಕವಾಗಿ ಹೊರೆ ಅಂತಕ್ಕಂಥದ್ದು. ಎಲ್ಲಿಗಿಂತ ಬಹಳ ಮುಖ್ಯವಾಗಿ ರೈಟ್ ಟು ಎಂಪ್ಲಾಯ್ಮೆಂಟ್ ಇತ್ತಲ್ಲ, ರೈಟ್ ಟು ವರ್ಕ್ ಇತ್ತಲ್ಲ, ಅದನ್ನ ನಾಶ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದು ದಲಿತರಿಗೆ, ಮಹಿಳೆಯರಿಗೆ, ಸಣ್ಣ ರೈತರಿಗೆ, ಕಾರ್ಮಿಕರಿಗೆ, ಇವರೆಲ್ಲ ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನ ನಮ್ಮ ಪಕ್ಷ ಬಹಳ ಗಂಭೀರವಾಗಿ ಪರಿಣಮಿಸಿದೆ, ಗಂಭೀರವಾಗಿ ಇದನ್ನು ತೆಗೆದುಕೊಂಡಿದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಈಗ AICC ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಇದನ್ನು ಪ್ರಸ್ತಾಪ ಆಯಿತು, ಇದ್ರ ಬಗ್ಗೆ ಚರ್ಚೆ ಆಯಿತು. ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನಾವು ಕರ್ನಾಟಕದಲ್ಲಿ ಇದನ್ನ ಕೋರ್ಟ್ಗೆ ಹೋಗ್ಬೇಕು ಅಂತಲೇ ಕೂಡ ತೀರ್ಮಾನ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಕೋರ್ಟ್ಗೆ ಹೋಗ್ಬೇಕು, ಕಾನೂನಿನ ಸಮರವನ್ನು ಮಾಡಬೇಕು ಅಂತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದರ ಜೊತೆಗೆ ವಿಧಾನಸಭೆ ಕರೆದು, ವಿಶೇಷ ವಿಧಾನಸಭೆಯನ್ನು ಕರೆದು 2 ದಿನ ಚರ್ಚೆ ಮಾಡಿ ಇದರ ಬಗ್ಗೆ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು. DK ಶಿವಕುಮಾರ್ ಮೊನ್ನೆ ಮೀಟಿಂಗ್ ಕರೆದಿದ್ರು, ಎಲ್ಲ MLA ಗಳು ಮೀಟಿಂಗ್ ಕರೆದಿದ್ರು, MLA ಗಳು, MLC ಗಳು, ಲೋಕಸಭಾ
ಅವ್ರ ಮೀಟಿಂಗ್ ಕರೆದಿದ್ರು. ಕಾರಣ ಯಾಕಪ್ಪ ಅಂತಂದ್ರೆ ಇದು ಜನರಿಗೆ ಗೊತ್ತಾಗಬೇಕು, ನಿಮ್ಗೆಲ್ಲ ಗೊತ್ತಾಗಬೇಕು. ಮನ್ರೇಗಾ ಕಾಯ್ದೆ ಏನಿತ್ತು, ಈಗ VBG ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್. ಅದು ರಾಮ್ಜಿ ಅಲ್ಲ, ರಾಮ್ಜಿ ಅಲ್ಲ. ಅದರ ಅರ್ಥ ವಿಕಸಿತ, VB ಅಂದ್ರೆ ವಿಕಸಿತ ಭಾರತ್, ಗ್ಯಾರಂಟಿ ಫಾರ್ ರೋಜ್ಗಾರ್. ಜಿ ಅಂತಂದ್ರೆ ಗ್ಯಾರಂಟಿ ಫಾರ್ ರೋಜ್ಗಾರ್. ಆಮೇಲೆ ಅಜೀವಿಕಾ ಮಿಷನ್. ಇದು ಇದರ VBG ರಾಮ್ಜಿ ಅನ್ನೋದರ ಎಕ್ಸ್ಪ್ಲನೇಷನ್ ಇರ್ತಕ್ಕಂಥದ್ದು. ಇದು ಅದು ರಾಮ್ಜಿ ಅಲ್ಲ, ರಾಮ್ಜಿ ಅಲ್ಲ. ಅದರ ಅರ್ಥ ವಿಕಸಿತ, VB ಅಂದ್ರೆ ವಿಕಸಿತ ಭಾರತ್, ಗ್ಯಾರಂಟಿ ಫಾರ್ ರೋಜ್ಗಾರ್. ಜಿ ಅಂತಂದ್ರೆ ಗ್ಯಾರಂಟಿ ಫಾರ್ ರೋಜ್ಗಾರ್. ಆಮೇಲೆ ಅಜೀವಿಕಾ ಮಿಷನ್. ಇದು ಇದರ VBG ರಾಮ್ಜಿ ಅನ್ನೋದರ ಎಕ್ಸ್ಪ್ಲನೇಷನ್ ಇರ್ತಕ್ಕಂಥದ್ದು. ಇದು ಶ್ರೀರಾಮ ಅಲ್ಲ, ದಶರಥ ರಾಮ ಅಲ್ಲ, ಕೌಶಲ್ಯ ರಾಮ ಅಲ್ಲ, ನಾಥುರಾಮ್ ಗೋಡ್ಸೆ ಇನ್ನೊಂದು ಹೆಸರು ಇದು ಮಾಡ್ತಕ್ಕಂಥ ಕೆಲಸ. ಅದರಿಂದ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಕೂಡ ಹೋರಾಟಕ್ಕೆ ತಯಾರಾಗಬೇಕು. ನೀವು ಹೋರಾಟಕ್ಕೆ ತಯಾರಾಗ್ತೀರಿ ಅಲ್ವಾ? ತಯಾರಾಗ್ತೀರಿ ಅಲ್ವಾ? ಇದು ನಿರಂತರವಾಗಿ ಹೋರಾಟ ಮಾಡಿ ಈ ಕಾಯ್ದೆಯನ್ನ, ಮತ್ತೆ ಮನ್ರೇಗಾ ಕಾಯ್ದೆಯನ್ನ ಪುನರ್ಸ್ಥಾಪನೆ ಮಾಡ್ತಕ್ಕಂಥ VBG ರಾಮ್ಜಿ ಕಾಯ್ದೆಯನ್ನ ರದ್ದು ಮಾಡ್ತಕ್ಕಂಥ ವರೆಗೂ ಕೂಡ ನಾವು ಹೋರಾಟವನ್ನ ಮುಂದುವರಿಸಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ, ಅದಕ್ಕೆ ಪಕ್ಷ, ಸರ್ಕಾರ ಎಲ್ಲ ಬೆಂಬಲವನ್ನ, ಸಹಕಾರವನ್ನ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಸೇಡಂ ಕ್ಷೇತ್ರದಲ್ಲೂ ಕೂಡ ನೀವು ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.